ಫೆನೆಟಿಕ್ ಇಲ್ಲ ಊಟದ ವಿಷಯದಲ್ಲಿ ಅಂತ. ಆದರೆ ನೀವು ಇಷ್ಟಪಟ್ಟು ತಿಂತೀರಿ ಅಂತ ಹೇಳ್ತಾ ಇದ್ರಿ. ಅದು ಹೆಂಗೆ ಇಷ್ಟಪಟ್ಟು ತಿಂತೀರಿ ಬಟ್ ಫೆನೆಟಿಕ್ ಇಲ್ಲ ಅಂದರೆ ಇಂಥದ್ದೇ ಪರ್ಟಿಕ್ಯುಲರ್ ಇರಬೇಕು ಅಥವಾ ಫುಡಿ ಇಲ್ಲ ನೀವು ಅಂತ? ನನಗಿಷ್ಟ, ಬರೀ ಸರ್ವೈವಲ್ ಅದು ಇಲ್ಲ. ನನಗೆ ಒಂದು ಒಳ್ಳೆ ಊಟ, ಒಂದು ಒಳ್ಳೆ ದಾಲ್ ಏನಾದ್ರು ಮಾಡಿಕೊಟ್ರೆ ನಾನು ತಿನ್ನೋದನ್ನ ಮಾತ್ರ ತುಂಬ ಇಷ್ಟಪಟ್ಟು ತಿಂತೀನಿ. ಬಟ್ ಇಷ್ಟ ಇದೆ ಅಂತ ಏನೇನೋ ಮಾಡಿಸ್ಕೊಳ್ಳಲ್ಲ. ನನ್ನ ಕುಕ್ಕಿಗೆ ಅದೊಂದು ಪ್ರಾಬ್ಲಮ್ ಇಲ್ಲ. ಏನು ಕೊಟ್ಟರು ನಮ್ಮ ಮನೆಯಲ್ಲೂ ಪ್ರಾಬ್ಲಮ್ ಇಲ್ಲ. ನನಗೆ ಏನು ಕೊಟ್ಟರು ತಿಂತೀನಿ. ನನಗೆ ಖಾರ ಇರಬಾರ್ದು, ಮಸಾಲೆ ಇರಬಾರ್ದು. ಆ ಗರಂ ಮಸಾಲೆ ಎಲ್ಲ ಬೆವ್ತ್ಕೊಂಡು ಊಟ ಮಾಡ್ತಾರಲ್ಲ ಕೆಲವರು, ನನಗೆ ಅದು ಅರ್ಥ ಆಗಲ್ಲ ಹೆಂಗೆ ಅಂತ. ನನಗೆ ಅದಾಗಲ್ಲ. ನಾವು ಊಟ ಮಾಡ್ಬೇಕಾದ್ರೆ ಮುಖದಲ್ಲಿ ಒಂದು ನಗು ಇರಬೇಕು, ಬೆವರಬಾರ್ದು, ಅಡುಗೆ ಹಂಗಿರಬೇಕು. ಕೆಲವ್ರು ಬೆವ್ತ್ಕೊಂಡು ಅದು ತಿಂತಾ ಇರ್ತಾರೆ. ನಾನು ಯೋಚನೆ ಮಾಡಿದ್ದೀವಿ, ತಿಂತಾವನು ಒದ್ದಾಡಿ ಸಾಯೋ ಥರ ಕಾಣ್ತಾಯಿದೆ, ಯುದ್ಧ ಮಾಡ್ತಾನೆ ಊಟದೊಟ್ಟಿಗೆ. ನನ್ನ ಊಟ ಹಂಗಿರಲ್ಲ, ಕಾಮಾಗಿರುತ್ತೆ, ತಂಪಾಗಿರುತ್ತೆ, ಪ್ರೆಸೆಂಟಾಗಿರುತ್ತೆ. ನನ್ನ ಊಟ ತುಂಬ ಜನಕ್ಕೆ ಇಷ್ಟ ಆಗಲ್ಲ. ನನಗೂ ಇಷ್ಟ ಆಗಲ್ಲ. ಅಲ್ಲ, ನನ್ನ ಊಟ ಆಗೋದಿಲ್ಲ. ಒಂದಿಷ್ಟು ದಾಲು ರೈಸು ಬಿಸಿ ಬಿಸಿಯಾಗಿ. ನಮಗೆಲ್ಲ ಒಂಚೂರು ಜಾಸ್ತಿ ಸ್ಪೈಸಿ ಇರಬೇಕು, ಒಂಚೂರು ಕರೆದಿದ್ದಿರಬೇಕು, ಖುಷಿ ಆಗುತ್ತೆ. ನೋಡಿ, ಅದೇ ಹೇಳುತ್ತೆ. ಯಾಕೆ ನೀವು ಹೇಳಿದ್ರೆ ಎಷ್ಟೋ ಸಿಚುವೇಶನ್ನು ನೀವು ಪ್ರವೋಕ್ ಮಾಡಿದ್ರು ತಾಳ್ಮೆಯಿಂದ ಇರ್ತೀರಂತಲ್ಲ, ಅದು ಇಲ್ಲಿಂದ ಪ್ರಾರಂಭ ಆಗುತ್ತಲ್ಲ. ಆರಾಮಾಗಿ ಕಾಮಾಗಿ ಊಟ ಮಾಡ್ಕೊಂಡು ನೀವು ಅಲ್ಲೇ ಬೆವರ್ತೀರಿ. ಸೊ ಯಾರು ಪ್ರವೋಕ್ ಮಾಡೋಂಗಿಲ್ಲ. ಆ ಚಿಕನ್ ಮಸಾಲೆ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅಲ್ಲೇ ಕೂಗಾಟ ಕಿರ್ಚಾಟ ಸ್ಟಾರ್ಟ್ ಮಾಡ್ತೀರಿ. ನಮ್ದು ಹಂಗಿಲ್ಲ. ನಮ್ಮ ಒಳಗಡೆ ಇರೋ ದಾಲ್ ಇರುತ್ತೆ, ಆರಾಮಾಗಿ ನೋ ಸಾಲ್ಟ್, ಆರಾಮಾಗಿರುತ್ತೆ, ಚೆನ್ನಾಗಿರುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಗೆ.